ರೀ ನೀವು ಬರ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬರ್ತೆ ಉಳ್ಕೊಳ್ಳೋಕ್ಕೆ ನನ್ನ ಮನಸ್ಸು ಬಿಡಲಿಲ್ಲ ಗೌರಿ. ಲಾಸ್ಟ್ ಟೈಮ್ ಬಂದಾಗ ನೀನು ತುಂಬ ಬೇಜಾರಲ್ಲಿದ್ದೆ. ಒಂಥರ ಭಯ ಇತ್ತು ನಿನ್ನ ಕಣ್ಣಲ್ಲಿ. ಎಲ್ಲಿ ನನ್ನಿಂದ ನೀನು ಎಲ್ಲಿದ್ಯಾ ಅನ್ನೋದು ಗೊತ್ತಾಗ್ಬಿಡುತ್ತೋ ಅನ್ನೋ ಭಯ. ಅದಕ್ಕೆ ಈ ಸರಿ ನಿನ್ನ ಜೊತೆ ಇದ್ದು ಧೈರ್ಯ ತುಂಬೋಣ ಅಂತ ಬಂದೆ. ನಾನಿದ್ದೀನಿ ಗೌರಿ. ಯಾಕೆ ಗೌರಿ ಕಣ್ಣಲ್ಲಿ ನೀರು? ಯಾಕೆ ಅಳ್ತಾ ಇದೆಯಾ ಗೌರಿ? ರೀ ಇಷ್ಟು ದಿವಸ ನಾನಿದ್ದೀನಿ ಅಂತವ ನನಗೆ ಯಾರೂ ಹೇಳಿರ್ಲಿಲ್ಲ. ನೀವು ಹೇಳಿದ್ ಕೇಳಿ ಕಣ್ಣು ತುಂಬ್ಕೊಂಬಿಟ್ಟು. ಯಾರೂ ಬೇಡ ಅಂತ ನೀನೇ ದೂರ ಆಗಿ ಬಂದಿದ್ಯಾ ಗೌರಿ. ನಾನು ನಿನ್ನ ಹುಡ್ಕೊಂಡ್ ಬಂದಿದ್ದೀನಿ. ನಾನು ನಿನ್ನ ದೂರ ಆಗಲ್ಲ ಗೌರಿ. ರೀ ಎಷ್ಟೇ ಆದರೂ ನನ್ನ ಹೆಸರು ನೀನು ಹೇಳಲ್ವಲ್ಲ? ನಾನು ನಿಮ್ತವ ನಮ್ಮ ಮಕ್ಕಳ ಬಗ್ಗೆ ಹೇಳ್ತೀನಿ. ಯಾ ಕಡೆ ಹೋಗ್ತಿದ್ದೀರಾ? ಈ ಕಡೆಗೆ ಹೋಗಿ ಗುಡಿ ಬಾಗಿಲು ಮುಚ್ತವ್ರೆ. ಬಿರ್ನ ಹೋಗಿ ದೇವ್ರ ಆಶೀರ್ವಾದ ತಕೊಂಡ್ ಬನ್ನಿ. ಊರವ್ರೆಲ್ಲ ಮಾರವನ್ ಕೂರ್ಸಿರೋ ಜಾಗದಾಗವ್ರೆ. ಹೋಗಿ ಹೋಗಿ ಹೋಗಿ. ಇವರು ನಿಮ್ಮಮ್ಮ ಅಲ್ವಾ? ಮೊದಲು ಈ ಮಹಾ ತಾಯಿಗೆ ಕೈ ಮುಗಿಬೇಕು. ಇವಳನ್ನ ಈಗಾಗ್ಲೇ ನೋಡವಳೆ. ನಾನೇ ಕಮಲಿ ತಾಯಿ ಅನ್ನೋದು ಗೊತ್ತೈತೆ. ಈಗೇನಾನ ಇಲ್ಲಿ ನೋಡ್ಬಿಟ್ರೆ ಕಷ್ಟ. ಕಾಮಿನಿ ಮೊಮ್ಮಗಳು ಅಂದ್ಮ್ಯಾಕೆ ಅದೇ ಬುದ್ಧಿನೇ ಇರ್ತೈತೆ. ನಾನು ಮತ್ತೆ ಇವರು ಜೊತೆಲಿದ್ದೀವಿ ಅಂತೇನೆ ನನಗೆ ಗೊತ್ತಾಗ್ಬಿಟ್ರೆ ಎಲ್ಲ ಹಾಳಾಗೋಯ್ತದೆ. ಗೌರಿ, ಅನಿಕಾ, ಇಲ್ಲೇನ್ ಮಾಡ್ತಾ ಇದೀಯಾ? ಆ ಪ್ರಶ್ನೆನ ನಿಮಗೆ ನೀವೇ ಕೇಳ್ಕೊಳ್ಳಿ ಡ್ಯಾಡ್. ನೀವಿಲ್ಲೇನ್ ಮಾಡ್ತಿದ್ದೀರಾ? ಮೊಬೈಲ್ ನೆಟ್ವರ್ಕ್ ಸಹ ಸಿಗ್ದಿರೋ ಊರಲ್ಲಿ ನೀವು ಯಾರಿಗೂ ಹೇಳ್ದೆ ಬಂದು ಉಳ್ಕೊಂಡಿದ್ದೀರಲ್ಲ. ವಾಟ್ ಇಸ್ ದ ಮ್ಯಾಟರ್ ಡ್ಯಾಡ್? ಏನ್ ಕ್ವಶನ್ ಇದು? ನಾವು ರೆಸಾರ್ಟ್ ಶುರು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ ಯಾವ ಊರಲ್ಲಿ? ಇದೇ ಊರಲ್ವಾ? ಮರ್ತ್ಬಿಟ್ಟಿ ಅನಿಕಾ? ನಾನೇನೋ ಬಿಸ್ನೆಸ್ ಮೀಟಿಂಗ್ ಅಂತ ಬಂದೆ. ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅನಿಕಾ? ಹೇಳೋ. ತಪ್ಪು ಮಾಡೋರು ತಮಗೊಂದು ಬ್ಯಾಕಪ್ ಇಟ್ಕೊಂಡೇ ಮಾಡ್ತಾರೆ ಅಲ್ವಾ? ವಾಟ್? ಡ್ಯಾಡ್, ನನ್ನ ಹತ್ರ ಸುಳ್ಳು ಹೇಳಬೇಡಿ. ಪ್ರಾಮಿಸ್ ಮೀ. ನಾನು ಕೇಳೋದಕ್ಕೆ ನೀವು ನಿಜ ಹೇಳ್ತೀರಾ ಅಂತ ಪ್ರಾಮಿಸ್ ಮಾಡಿ. ನಾನು ನಿನಗೆ ಯಾವತ್ತೂ ಸುಳ್ಳು ಹೇಳಿಲ್ಲ. ಆ ನೆಸೆಸಿಟಿನೂ ಇಲ್ಲ. ಹೌದಾ? ಹಾಗಾದ್ರೆ ಇದೇನಿದು ಡ್ಯಾಡ್? ಇದೆಲ್ಲಿಂದ ಸಿಕ್ತು ನಿನಗೆ? ಹೇಳ, ಎಲ್ಲಿ ಸಿಕ್ತು ಅಂತ ಹೇಳ ಡ್ಯಾಡ್.
ಬಿರ್ನೆ ಬಿರ್ನೆ ನಡಿ. ನಮ್ಮ ಮಾರಾಪುರನೇ ಮಾಸು. ಬೇಕಂತ ಬಿಟ್ಕೊಟ್ಟು ನನ್ನ ಗೆಲ್ಸಿದ್ರಿ ಅಂತ ನಂಗೆ ಗೊತ್ತು ಸರ್. ಬಿಟ್ಕೊಟ್ಟಿದ್ ನಿಜ, ಆದ್ರೆ ಗೆದ್ದಿದ್ ನೀವು ಮಾತ್ರ ಅಲ್ಲ ಕಮಲಿ ಅವರೇ. ನನ್ನ ನಿಜವಾದ ಗೆಲುವು ಅಂದ್ರೆ ನಿಮ್ಮ ತುಟಿ ಮೇಲೆ ನಗು ಮೂಡಿಸೋದು. ಈಗ ನಾನು ಗೆದ್ದಿದ್ದೀನಿ. ಕಮಲಿ, ನೀನು ದ್ಯಾವ್ರ ಕುಣಿಸಿರೋ ಕಡೆಗೆ ಹೋಗ್ಲಿಲ್ವಾ? ಹೋಗಿದ್ದೆ ಕಣವ, ನೀನ್ ಬರ್ತೀನಿ ಅಂತ ಹೇಳ್ದೆ. ಹೊಸಿ ಕೆಲಸ ಇತ್ತಲ್ಲ, ಮುಗಿಸ್ಬಿಟ್ಟು ಬರೋಣ ಅಂತಿದ್ದೆ. ಅವ್ವ, ನಿಂತವ ಈಸಿಯನ ಹೆಂಗೆ ಒಳ್ಳಿ? ಏನೇ ಆಗ್ಲಿ, ಈ ಇಸ್ಯ ಮಾತ್ರ ನಿನಗೂ ನಿಮ್ಮಪ್ಪ ಹಿಂಗೂ ಗೊತ್ತಾಗ್ಲೇಬಾರ್ದು ಕಮಲಿ. ರಿಸಿ ಸಾರು ಅವರು ಈ ಊರಾಗೆ ಅವ್ರೆ, ಇಲ್ಲಿಗೆ ಬಂದವ್ರೆ ಅಂತ ನಿಂಗೆ ಹೆಂಗೆ ಒಳ್ಳಿ? ಅವ್ವ, ನನ್ ಮ್ಯಾಕ್ ಇನ್ನ ಕೋಪನ? ಅವ್ವ, ಅಪ್ಪನ ಬಗ್ಗೆ ಪ್ರಶ್ನೆ ಕೇಳಿ ನಿನ್ ಮನ್ಸನ್ನ ಸ್ಯಾನೆ ನೋಯಿಸ್ಬಿಟ್ಟೆ. ನನಗೆ ಸಂಸ್ಬಿಡವ್ವ. ನನ್ ಕಂದ, ನಿನ್ ಮ್ಯಾಕ್ ನನ್ಗೆ ಯಾಕವ್ವ ಕೋಪ? ನಿಂದೇನು ತೆಪ್ಪಿಲ್ಲ ನಂದಯ್ಯ. ನಿಮ್ಮಪ್ಪಯ್ಯ ಇಲ್ಲೇ ಇದೇ ಊರಾಗಿದ್ರೂ ನನ್ನಿಂದ ತೋರ್ಸಕ್ಕಾಯ್ತಾ ಇಲ್ವಲ್ಲ? ನಿಂತಾವನು ಮುಚ್ಚಿಟ್ಟು ಅವರಿಗೂ ದಿಟ ಹೇಳ್ದೆ ನಾನೊಂಥರ ನರಕ ಅನ್ಭವಿಸ್ತಾ ಇವ್ನಿ ಕಮಲಿ. ಇನ್ಮ್ಯಾಕ್ ಕೇಳಲ್ಲ ಅವ್ವ, ತಪ್ಪಾಗಿದ್ರೆ ಸಂಸು. ಅಯ್ಯೋ, ನಿನ್ ಮ್ಯಾಕೆ ನಾನು ಯಾಕವ ಬೇಸರ ಮಾಡ್ಕೇಳಣ? ಅವ್ವ, ಸರಿ ಬಾ, ದೇವ್ರ ತಕ ಹೋಗುಮ. ಏನೋ ದೇವ್ರ ತಕ? ಅವ್ವ, ನೀನ್ ಊಟ ಮಾಡ್ದ್ಯಾ?
ಇಲ್ಲ ಕಮಲಿ. ಅವ್ವ ಹಂಗಾರೆ ಬಾ ಊಟ ಹಾಕು, ನಂಗೂ ಸ್ಯಾನೆ ಹಸ್ವಾಯ್ತೈತೆ. ಅಯ್ಯ ಮೊದ್ಲೇ ಯಾಕೆ ಒಳ್ಳಿಲ್ಲ? ಬಾ ಬಿರ್ನೆ. ಬಯಸಿದ್ದನ್ನೆಲ್ಲ ಬೇಡ್ಕೊಂಡು ಮಾರವನ ಮೇಲೆ ಭಾರ ಹಾಕಿ ಭಕ್ತಿಯಿಂದ ಕಲಶ ನೀರಲ್ಲಿ ಬಿಡ್ರವ. ಮೂರು ಸಲ ನೀರಲ್ಲಿ ಮುಳುಗಿ. ಸರ್ಸ ನಮ್ಗೆ ಯಾಕೆ ಬೇಡ ಬಾ. ಬಾ ಸರೋಜಕ್ಕ, ಮಾರೋ ಒಂದು ಪೂಜೆ ಆಗುವಾಗ ಬರಕಿಲ್ಲ ಅನ್ಬಾರ್ದು. ನೋಡು ಕಮಲಿ ನಿಂಗಿ ಕಲಶನ ನೀರಲ್ಲಿ ಬಿಡ್ತವ್ರೆ, ನೋಡಮ್ ಬಾ. ಎಲ್ಲರೂ ಮಾರವನ್ ಇನ್ನೊಂದ್ಸಲಿ ಬೇಡ್ಕೊಳ್ಳಿ. ಮುಂದಿನ ವರ್ಷನೂ ಯಾವುದೇ ಕುಂದುಕೊರತೆ ಇಲ್ಲ ಕಾಪಾಡಲಿ ಅಂತ ಮಾರವನ್ ಬೇಡ್ಕೊಳ್ಳಿ. ಕಮಲಿ ಅವರೆಲ್ಲಿ? ಕಮಲಿ ಅವರು ಮುಳುಗ್ದವರು 3ನೇ ಸಲ ಮೇಲ್ ಬರಲೇ ಇಲ್ಲ.
ಕಮ್ಲಿ ಕಮ್ಮಿ ಕಂದ ಕಮ್ಲಿ ಕಮ್ಲಿ ಎದ್ದೇಳವಿ ಕಣ್ಬಿಡು ಎದ್ದೇಳವಿ ಕಮ್ಲಿ ಕಮ್ಲಿ ಎದ್ದೋಳವ್ವ ಏನಾಯ್ತವ ನಿಂಗೆ? ಅಳ್ಬೇಡ ಸರೋಜಕ್ಕ, ಕಮ್ಲಿಗೇನು ಆಗಕ್ಕಿಲ್ಲ. ಕಮಲಿ ಎದ್ದೋಳವ್ವ. ಇವರೆಲ್ಲ ಅಳದನ್ನ ನೋಡ್ತಾ ಇದ್ರೆ ಪಕ್ಕ ಹೊಗೇನೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಂತಿದ್ದೀನಿ ಅಷ್ಟೇ. ಕಮಲಿ ನಿಮ್ ಜೊತೆಗೆ ಬಂದಿಲ್ಲವೇ, ಇದೆಲ್ಲ ಹೆಂಗೆ ಆಯ್ತು? ಇರಿ ಇರಿ, ಯಾರು ಅಳ್ಬೇಡಿ. ಕಮಲಿ ಅವ್ರಿಗೇನು ಆಗಿಲ್ಲ. ನೀವು ಹೀಗೆ ಅಳ್ತಿದ್ರೆ ಹೇಗೆ ಹೇಳಿ? ನಂಬಿ ಮಾರವನ್ನ ಬೇಡ್ಕೊಳ್ಳಿ, ಕಮಲಿ ಅವ್ರಿಗೇನು ಆಗಬಾರ್ದು ಅಂತ. ಸಿಗೋಣ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ. ಅಣ್ಣ, ಮಳೆ ಎಲ್ಲ ಬಂದು ರೋಡೆಲ್ಲ ಹಾಳಾಗಿದೆ. ಆಂಬ್ಯುಲೆನ್ಸ್ ಬರೋದು ಸಾರೇ ಟೈಮ್ ಆಗುತ್ತಣ್ಣ. ಕಮಲಿ ಅವರೇ ಎದ್ದೇಳಿ, ಊರವರೆಲ್ಲ ಕಾಯ್ತಿದ್ದಾರೆ. ಕಮಲಿ ಅವರೇ ನೀವು ಬದುಕ್ಬೇಕು. ಕಮಲಿ ಅವರೇ ನಿಮ್ಗೇನು ಆಗಲ್ಲ, ಎದ್ದೇಳಿ. ಕಮಲಿ ಅವರೇ ನೀವು ಬದುಕೋದಕ್ಕೆ 1000 ಕಾರಣಗಳಿವೆ. ನಿಮ್ಮವ್ವ, ನಿಮ್ಮೂರು, ನಿಮ್ಮ ಜನ ಎಲ್ಲ. ಆದರೆ ನಾನು ಬದುಕೋದಕ್ಕೆ ಒಂದೇ ಒಂದು ಕಾರಣ ಕಮಲಿ ಅವರೇ. ಅದು ನೀವಿಲ್ದೆ ನಾನಿಲ್ಲ ಕಮಲಿ ಅವರೇ. ಕಮಲಿ ಸರ್, ಅನಿಕಾ, ಎಲ್ಲರೂ ಸೈಲೆಂಟ್ ಆಗೋದ್ರು, ಅವಳು ಬದುಕೊಂಡ್ಬಿಟ್ಲಾ ಹೇಗೆ? ನನಗೂ ಹಾಗೆ ಅನಿಸ್ತಿದೆ. ನೋಡನಿಕಾ, ನಾವ್ ಇಲ್ಲೇ ಇದ್ರೆ ಸಿಕ್ಕಾಕೋತೀವಿ. ಬಾ ನಿಕಾ, ಹೋಗೋಣ. ಬಾ ನಿಕಾ.
ಈ ಊರೊಳಗೆ ಕಾಲ್ ಮಡ್ಗಕ್ ಬಿಟ್ಟಿದೆ ತಪ್ಪಾಗೋಯ್ತು. ಒಳ್ಳೆ ಇಲ್ಲಿಂದ ಹೋಯ್ತಾ ಇರೋ. ಏಯ್, ನನ್ನನ್ನ ಇಲ್ಲಿಂದ ಹೋಗು ಅಂತ ಹೇಳೋಕೆ ಇದೇ ನಿನ್ನೂರೇನೇಲೇ? ಎಷ್ಟು ಧೈರ್ಯ ಇದ್ರೆ ನನ್ ಮೇಲೆ ಕೈ ಮಾಡ್ತೀಯ ನಿನ್ನ? ನೀನ್ ಹಬ್ಬನ್ ಮ್ಯಾಕೆ ಕೈ ಎತ್ತದಿರ್ಲಿ. ಅವಳನ್ನ ಏಕೋ ಚಂದಾಗ ಮಾತಾಡ್ಸಿದ್ನ ಇಡೀ ಊರಾಗ ಯಾರ ಕೇಳಿಸ್ಕೊಂಡಿದ್ರು ನಿನ್ನ ಸುಮ್ಕೆ ಬಿಡ್ತಿರ್ಲಿಲ್ಲ. ನಿನ್ ಬುದ್ಧಿನೇ ಇಷ್ಟು. ಬದುಕೋ ಹೋಗು ಅಂತ ನಾನ್ ಸುಮ್ಕೆ ಬಿಡ್ತೀವಿ. ಹೊಂಟೋಗು. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನಂಗೆ ಸೆಂದಾಗ ಗೊತ್ತು. ಹೊಂಟೋಗು ಅನಿಕಾ. ಸುಮ್ಕೆ ಹೋಗು ಅಂದ್ರೆ ಹೆಂಗೆ ಕಮ್ಲಿ? ಸರೋಜಕ್ಕಂತವ ಗಂಟ್ಲು ಬಿಚ್ಚಿ ಕೂಗಾಡವಳೆ. ಸಮಯ ಕೇಳಲೇಬೇಕು. ಏನವಿ, ಮಾರಾಪುರದಿಂದ ಹೋಗ್ಬೇಕಾದ್ರೆ ನಟ್ಟು ಬೋಲ್ಟು ಸರಿಯಾಗಿ ಮಡಿಕೊಂಡು ಹೋಗ್ಬೇಕು ಅನ್ನೋ ಆಸೆ ಆಯ್ತೋ ಇಲ್ವೋ? ಸರೋಜಕ್ಕ ಹೇಳಿದ್ದನ್ನೆಲ್ಲ ಕೇಳ್ಬಿಟ್ಟು ಅವಳು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಬಿಟ್ಟು ಸುಮ್ಕೆ ಹೋಯ್ತಾ ಇರೋ. ಏಯ್ ಹುಡುಗಿ, ನನ್ನ ಕಮಲಿ ತಂಟೆಗೆ ಅವತ್ತಿಂದ ನೀನು ಬರ್ತಾ ಇದೀಯಾ ಅಂತ ನನಗೆ ಚಂದಾಗಿ ಗೊತ್ತು. ಅವತ್ತು ನಾನು ಮಾತಾಡದೆ ಸುಮ್ಮನೆ ಇದ್ದಿದ್ದಕ್ಕೆ ನಮಗೆ ಮಾತೇ ಬರಕಿಲ್ಲ ಅಂತ ಅಂದ್ಕೊಂಡಿರೋದು ಸಾನೆತ್ತೆ. ನಮ್ಮೂರಿಗೆ ಬಂದು ನನ್ನ ಮನೆ ಮುಂದೆನೆ ನಿಂತ್ಕೊಂಡು ನನ್ನ ಮಗಳನ್ನೇ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತ ಬಾಯ್ ಬಿಡ್ತಾ ಇದೆಯಲ್ಲ, ಅದಕ್ಕ ಆಸೆ ಇಲ್ವಾ ನಿನಗೆ? ನಮ್ಮೂರಾಗೆ ಮಲೆ ಮಾರವ ಬರೀ ಬೆಟ್ಟದ ಮ್ಯಾಗ ಕುಂತವಳೆ ಅಂತ ಅನ್ಕೋಬೇಡ. ಪ್ರತಿಯೊಬ್ಳು ಹೆಣ್ಣಿನ ಮೈ ಒಳಗು ಅವಳೆ ಅರ್ಶನ ಕುಂಕುಮ ಬಳಕೊಂಡು ತಣ್ಣ ಕೂತವಳೆ ಅಂತ ನೀನೇನಾದ್ರೂ ಅವಳನ್ನ ಕೆಣಕಿದ್ರೆ ಬಲಿ ತಗೊಂಡ್ಬಿಡ್ತಾಳೆ. ನೀನು ಕೊಲ್ಲಕ್ ಬಂದಿದೀಯ ಅಂತ ಗೊತ್ತಿದ್ರು ನಿಂತವ ಈಟೊತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ನಮ್ಮ ಸಂಸ್ಕಾರ. ಬೆನ್ನಿಂದೆ ಚೂರಿ ಹಾಕೋರ್ಗೂ ಮಚ್ಚು ಮಸಿಯವರ್ಗೂ ಗೌರವ ಕೊಡೋ ಅನ್ನೋ ಜನ ನಾವು. ಅದೇ ಸಂಸ್ಕಾರನ ನನ್ನ ಮಗಳಿಗೂ ಹೇಳ್ಕೊಟ್ಟಿವ್ನಿ ಹುಡುಗಿ. ನಮ್ಮ ಸಂಸ್ಕಾರದ ಸಲಿಗೆ ತಕ್ಕೊಂಡು ನೀನೇನಾನ ತಕರಾರು ಮಾಡಕ್ ಬಂದ್ಯೋ? ನಿನ್ ಹೆಸರೇನು? ಅನಿಷ್ಟಾ, ಅನಿಕಾ. ಅನಿಕಾ ಕಣಕ್ಕ. ಏಯ್ ಅನಿಕಾ, ನಾನ್ ಹೇಳದ್ನ ಒಸಿ ಸರಿಯಾಗಿ ಕೇಳಿಸ್ಕೋ. ನಾಳೆ ಒತ್ತಾರೆ ಕೋಳಿ ಕೂಗೋ ಸಮಯದಲ್ಲಿ ನೀನ್ ಉಸ್ರೆ ನನ್ನ ಮಾರಾಪುರದ ಗಾಡಿ ಒಳಗ್ ಸೇರ್ಕತ್ತೋ, ಆ ಉಸಿರು ಬೆಂಗಳೂರು ಮುಟ್ಟಕ್ಕಿಲ್ಲ. ಕಮಲಿ, ಏಯ್ ಅನಿಷ್ಟ, ಸರೋಜಕ್ಕನ್ ಮ್ಯಾಲೆ ಮಾರವನ್ ಮೋಡ್ ಆನ್ ಆಗೈತೆ ಕಣೆ. ಬದುಕೋತ್ಯೋ ಬಲಿ ಆಯ್ತ್ಯೋ? ಹುಸ್ಸಾರು.